ಕೋಲ್ಕತ್ತಾದಲ್ಲಿ ಖಾಕಿ ಕ್ರಾಂತಿ, ಸಿಬಿಐ ಪೊಲೀಸರ ಮಧ್ಯೆ ಜಟಾಪಟಿ, ಮೋದಿ ವಿರುದ್ಧ ದೀದಿ ಧರಣಿ. ಕೋಲ್ಕತ್ತಾದಲ್ಲಿ ಸಿಬಿಐ ವರ್ಸಸ್ ಪೊಲೀಸ್ ನಡುವೆ ಫೈಟ್ ನಡೀತಾ ಇದೆ. ವಿಚಾರಣೆಗೆ ಬಂದಂತಹ ಸಿಬಿಐ ಅಧಿಕಾರಿಗಳೇ ಲಾಕ್ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಕೇಂದ್ರ ಸರ್ಕಾರ ಮತ್ತು ಬಂಗಾಳ ರಾಜ್ಯ ಸರ್ಕಾರಗಳ ಮಧ್ಯೆ ವಾರ್ ಶುರುವಾಗಿದೆ. ವಿಚಾರಣೆಗೆ ಬಂದಂತಹ ಸಿಬಿಐ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಕೇಂದ್ರ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ ಇರುವಂತಹ ವಾರ್. ಕೋಲ್ಕತ್ತಾದಲ್ಲಿ ಸಿಬಿಐ ವರ್ಸಸ್ ಪೊಲೀಸ್ ನಡುವೆ ಫೈಟ್ ನಡೀತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ವಿಚಾರಣೆಗೆ ಬಂದಂತಹ ಸಿಬಿಐ ಅಧಿಕಾರಿಗಳನ್ನೇ ಲಾಕ್ ಮಾಡಲಾಗಿರುವಂತಹ ಘಟನೆ ನಡೆದಿದೆ. ಅದು ಪಶ್ಚಿಮ ಬಂಗಾಳದಲ್ಲಿ. ಈ ಹಿಂದೆಯಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಹರಿಹಾಯ್ತಾನೆ ಇತ್ತು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿನ ಸಿಎಂ ಹರಿಹಾಯ್ತಾನೆ ಇದ್ರು. ಕೇಂದ್ರದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಅವರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ವಿರುದ್ಧ ದೀದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿ ವರ್ಸಸ್ ದೀದಿ ಫೈಟ್ಗೆ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಎದುರಾಗಿದೆ. ಪೊಲೀಸರ ಕ್ರಮವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿದೆ. ಪೊಲೀಸರ ಕ್ರಮದ ವಿರುದ್ಧ ಕೋರ್ಟ್ಗೆ ಸಿಬಿಐ ಅರ್ಜಿಯನ್ನ ಕೂಡ ಸಲ್ಲಿಸಲು ರೆಡಿಯಾಗಿದೆ. ಇವತ್ತು ಸುಪ್ರೀಂನಲ್ಲಿ ಸಿಬಿಐ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. ಕೇಂದ್ರದ ಏಟಿಗೆ ತಿರುಗೇಟನ್ನ ನೀಡಲು ದೀದಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಮೋದಿ ವಿರುದ್ಧ ಸಿಡಿದೆದ್ದಂತ ದೀದಿಗೆ ವಿಪಕ್ಷಗಳು ಬೆಂಬಲವನ್ನ ನೀಡಿವೆ. ಇವತ್ತು ಲೋಕಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮೋದಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಮಾಡಿಕೊಂಡಿದ್ದಾವೆ ಪ್ರತಿಪಕ್ಷಗಳು. ಇದೇ ವಿಚಾರವನ್ನ ಇಟ್ಕೊಂಡು ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ದೊಡ್ಡ ರೀತಿಯಾದಂತಹ ಒಂದು ಹೋರಾಟವನ್ನ ಕೂಡ ಮಾಡೋದಕ್ಕೆ ಪ್ರತಿಪಕ್ಷಗಳು ಈಗ ಸಜ್ಜಾಗಿದೆ. ಕೋಲ್ಕತ್ತಾದಲ್ಲಿ ಯಾವ ರೀತಿಯಾಗಿ ಅಹೋರಾತ್ರಿ ಧರಣಿ ನಡೀತು ಅನ್ನೋದನ್ನ ಕೂಡ ನೀವೇ ನೋಡ್ತಾ ಇದ್ದೀರಾ. ಕೋಲ್ಕತ್ತಾದಲ್ಲಿ ಕಳೆದ ರಾತ್ರಿ ಹೈಡ್ರಾಮಾ ನಡೆದ ಮೇಲೆ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ತನ್ನ ಅಧಿಕೃತ ನಿವಾಸದಿಂದ ಹೊರಬಂದು ದರ್ಶನವನ್ನ ಕೊಟ್ಟರು. ಮಾಧ್ಯಮದವರ ಎದುರಿಗೆ ಬಂದಂತ ರಾಜೀವ್ ಕುಮಾರ್ ನಾಳೆ ಅಂದ್ರೆ ಇವತ್ತು ನಿಮ್ಗೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳಿ ವಾಪಸ್ ಮನೆಯೊಳಗೆ ಹೋದ್ರು. I have to go. I'll speak to you tomorrow. I'll speak to you all tomorrow. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ವರ್ಸಸ್ ಪಶ್ಚಿಮ ಬಂಗಾಳ ಸರ್ಕಾರ ಅನ್ನುವ ರೀತಿಯಲ್ಲಿ ಬಿಜೆಪಿ ವರ್ಸಸ್ ಈಗ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಈ ಒಂದು ಈಗ ನಡೀತಾ ಇರುವಂತಹ ಗಲಾಟೆಗೆ ಪ್ರಮುಖವಾಗಿ ಇವತ್ತು ಲೋಕಸಭೆಯಲ್ಲೂ ಕೂಡ ಗದ್ದಲ ಕೋಲಾಹಲ ಎದ್ದೇಳುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಪೃಥ್ವಿರಾಜ್, ಶಾರದಾ ಚಿಟ್ ಫಂಡ್ ಕೇಸ್ ಈಗ ಕೇಂದ್ರ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ ದೊಡ್ಡ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಇವತ್ತು ಎರಡು ರೀತಿಯಲ್ಲಿ ಕೇಂದ್ರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳ ನಡುವೆ ಒಂದು ಸಮರ ಆಗುತ್ತೆ. ಒಂದು ಕಾನೂನಿನ ಸಮರ, ಮತ್ತೊಂದು ರಾಜಕೀಯ ಹೋರಾಟ. ಕಾನೂನಿನ ಸಮರ ಅಂತಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಎರಡೂ ಕೂಡ ಅಂದ್ರೆ ಸಿಬಿಐ ಕೇಸನ್ನ ದಾಖಲಿಸಿದೆ, ಮತ್ತೆ ಪಶ್ಚಿಮ ಬಂಗಾಳ ಇವತ್ತು ಅರ್ಜಿಯನ್ನ ದಾಖಲಿಸುತ್ತೆ. ನಿನ್ನೆ ಕೋಲ್ಕತ್ತಾದಲ್ಲಿ ನಡೆದ ಘಟನೆ, ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಅವರನ್ನ ಬಂಧಿಸಲಿಕ್ಕೆ ಹೋಗಿದಂತ ಸಿಬಿಐ ಕ್ರಮ, ಸಿಬಿಐ ಅಧಿಕಾರಿಗಳನ್ನ ಬಂಧಿಸಿದಂತಹ ಪೊಲೀಸರ ಕ್ರಮವನ್ನ ಖಂಡಿಸಿ ಸೊ ಈ ಒಂದು ನಿರ್ಣಾಯಕ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ನಡೆಗಳನ್ನ ನಿರ್ಧರಿಸುತ್ತೆ. ಇನ್ನೊಂದ್ ಕಡೆ ರಾಜಕೀಯವಾಗಿ ಈಗಾಗ್ಲೇ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಏನಂತಂದ್ರೆ, ನಾನು ಕೇಂದ್ರ ಸರ್ಕಾರದ ವಿರುದ್ಧ ನನ್ನ ಹೋರಾಟ ಆರಂಭ ಅಂತ. ಮತ್ತೆ ದೀದಿಗೆಯನ್ನ ಬೆಂಬಲಿಸಿ ಈಗಾಗಲೇ ಎಲ್ಲ ವಿಪಕ್ಷಗಳ ನಾಯಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ, ಶರದ್ ಪವಾರ್, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್, ಚಂದ್ರಬಾಬು ನಾಯ್ಡು, ಒಮರ್ ಅಬ್ದುಲ್ಲಾ, ಮಾಯಾವತಿ ಇವರೆಲ್ಲರೂ ಕೂಡ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸಿದ್ದಾರೆ. ಮತ್ತು
ಇದರಿಂದಾಗಿ ಇವತ್ತು ನಡೆಯುವಂತ ಸಂಸತ್ ಅಧಿವೇಶನದಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಖಂಡಿತಕ್ಕೂ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದ, ವಾದ ವಿವಾದ, ಗದ್ದಲ, ಗೊಂದಲ ಇವೆಲ್ಲ ಆಗುವಂತ ಸಾಧ್ಯತೆ ಇದೆ. ಸಹಜವಾಗಿ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಉತ್ತರವನ್ನ ಬಯಸ್ತಾರೆ. ಕೇಂದ್ರ ಸರ್ಕಾರ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಆಗ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದ ಆಗುವಂತ ಸಾಧ್ಯತೆ ಇದೆ. ಸದನ ನಡೆಯುವಂತದ್ದೇ ಅನುಮಾನ ಇದೆ ಇನ್ಫ್ಯಾಕ್ಟ್. ಸೊ ಹೀಗೆ ರಾಜಕೀಯವಾಗಿ ಹೋರಾಟ ಆಗುತ್ತೆ ಮತ್ತು ಕಾನೂನಿನ ಸಮರ ಕೂಡ ಆಗುತ್ತೆ. ಮತ್ತೆ ನಿನ್ನೆ ನಡೆದಂತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೆಲವು ಅಂಶಗಳನ್ನ ಗಮನಿಸಿದ್ರೆ, ಫಾರ್ ಎಕ್ಸಾಂಪಲ್ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಹೇಳಿಕೆ ನೋಡಿದ್ರೆ ನಾನು ಇವತ್ತು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಯನ್ನ ನೋಡಿದ್ರೆ ನಾನು ಇವತ್ತು ಇದೇ ಈ ಪ್ರತಿಭಟನಾ ಸ್ಥಳದಿಂದನೇ ನನ್ನ ಎಲ್ಲ ಕೆಲಸಗಳನ್ನ ನಿರ್ವಹಿಸ್ತೀನಿ ಅಂತ ಹೇಳಿದರೆ, ಅಂದ್ರೆ ತನ್ನ ಪ್ರತಿಭಟನೆಯನ್ನ ಮುಂದುವರಿಸ್ತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಮತ್ತೆ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ನಾವೆಲ್ಲ ವಿಪಕ್ಷಗಳು ಒಗ್ಗಟ್ಟಾಗಿ ಈ ವಿರುದ್ಧ ಜಯ ಸಾಧಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇವತ್ತೂ ಕೂಡ ಈ ಒಂದು ಡ್ರಾಮಾ ಅಥವಾ ಈ ಒಂದು ಪ್ರಹಸನ ಮುಂದುವರಿಯುತ್ತೆ. ಮತ್ತೆ ಅದು ಯಾವ್ಯಾವ ಟ್ವಿಸ್ಟ್ ಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗದಿರೋ ಮಟ್ಟಿಗೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ವತಿಯಿಂದ ಅರ್ಜಿ ದಾಖಲಾಗುತ್ತೆ, ಇನ್ನೊಂದ್ ಕಡೆ ಸಿಬಿಐ ಕಡೆಯಿಂದ ಈಗಾಗಲೇ ಅರ್ಜಿ ದಾಖಲಾಗಿದೆ. ಸೊ ಸುಪ್ರೀಂ ಕೋರ್ಟ್ ನೀಡುವಂತ ತೀರ್ಪು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಬೆಳವಣಿಗೆಗೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಫಿಕ್ಸ್ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಅಂಬಿ ಪತ್ನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಥನ್ನ ನೀಡ್ತಾ ಇದ್ದಾರೆ. ಸುಮಲತಾ ಪರ ನಟ ದರ್ಶನ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಲವನ್ನ ತುಂಬುತ್ತಾ ಇದ್ದಾರೆ. ಸುಮಲತಾ ಅವರ ಪರವಾಗಿ ನಟ ದರ್ಶನ್ ಅವರು ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡಿದ್ದಾರಂತೆ ನಟ ದರ್ಶನ್ ಅವರು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸುಮಲತಾಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸಿ ಕೊಡುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರಂತೆ. ನಾನೇ ಸುಮಲತಾ ಅವರನ್ನ ಗೆಲ್ಲಿಸಿ ಕೊಡ್ತೇನೆ ಅಂತ ದರ್ಶನ್ ಅವರು ಮಾತನಾಡಿದ್ದಾರಂತೆ. ಕ್ಷೇತ್ರದ ಜವಾಬ್ದಾರಿ ಖುದ್ದು ನಾನೇ ವಹಿಸಿಕೊಳ್ತೇನೆ, ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು. ಸೊ ಹೀಗಾಗಿ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಪ್ರಚಾರದ ಜವಾಬ್ದಾರಿಯನ್ನ ನಾನೇ ವಹಿಸಿಕೊಳ್ತೇನೆ, ಸುಮಲತಾ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ನೀಡಿ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಅಂಬರೀಶ್ ಅವರ ಅಭಿಮಾನಿಗಳು ಸುಮಲತಾ ಅವರನ್ನ ಮೊನ್ನೆ ಅಷ್ಟೇ ಭೇಟಿಯಾಗಿ ಸ್ಪರ್ಧೆ ಮಾಡಲೇಬೇಕು ಅಂತ ಅವರು ಒತ್ತಾಯವನ್ನ ಮಾಡಿದ್ರು. ಇನ್ನು ದರ್ಶನ್ ಅವರು ಕೂಡ ಸಿದ್ದರಾಮಯ್ಯನವರ ಬಳಿ ಇಲ್ಲಿ ಪ್ರಮುಖವಾಗಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರಿಗೆ ಈ ಬಾರಿ ಮಂಡ್ಯದ ಲೋಕಸಭೆಯ ಟಿಕೆಟ್ ಅನ್ನ ನೀಡಿ ಗೆಲ್ಲಿಸ್ಕೊಂಡು ಬರ್ತೀವಿ ನಾವು ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಸೊ ಯಾವ ರೀತಿಯಾಗಿ ಕಾಂಗ್ರೆಸ್ ಈ ಒಂದು ಮನವಿಯನ್ನ ಸ್ವೀಕರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಜೆಡಿಎಸ್ ನ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ನವರು ಸುಮಲತಾ ಅಂಬರೀಶ್ ಅವರನ್ನ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಇನ್ನೂ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಈಗ ದರ್ಶನ್ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಏನೆಲ್ಲ ಚರ್ಚೆ ಆಯ್ತು ದರ್ಶನ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ? ಪೃಥ್ವಿರಾಜ್, ಏನು ಮೈಸೂರಿನ ಸುತ್ತೂರಿನಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮೊನ್ನೆ ಅಂದ್ರೆ ಫೆಬ್ರವರಿ 2ನೇ ತಾರೀಕು ನಟ ದರ್ಶನ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ವೇದಿಕೆಯಲ್ಲಿ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಮಂಡ್ಯ ಟಿಕೆಟ್, ಲೋಕಸಭಾ ಟಿಕೆಟ್ ಕುರಿತು ಚರ್ಚೆ ನಡೀತಾ ಇದೆ ಅನ್ನೋ ಬಗ್ಗೆ ಯಾವೆಲ್ಲ ಮಾಹಿತಿಗಳು ಹೊರಬಿದ್ದಿದ್ದು, ಆ ವಿಚಾರವಾಗಿ ದರ್ಶನ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ವೇದಿಕೆಯಲ್ಲೇ ಕೆಲ ಕಾಲ ಅಕ್ಕಪಕ್ಕ ಕುಳಿತುಕೊಂಡು ಮತ್ತು ದರ್ಶನ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡ್ರು. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು, ಏನು ಅಂಬಿ ಪತ್ನಿ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಆ ಒಂದು ಪ್ರಚಾರದ ಉಸ್ತುವಾರಿಯನ್ನ ನೀನೇ ನೋಡ್ಕೋಬೇಕು ಅನ್ನೋ ಒಂದು ಸೂಕ್ಷ್ಮವಾದ ಒಂದು ಭರವಸೆಯನ್ನ ದರ್ಶನ್ ಅವರಿಗೆ ಸಿದ್ದರಾಮಯ್ಯನವರು ಕೊಡೋ ಬಗ್ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವರು
ಅಂಬರೀಷ್ ಕುಟುಂಬಕ್ಕೆ ಅತ್ಯಂತ ಪರಮಾಪ್ತರಾಗಿದ್ರು ದರ್ಶನ್ ಅವರು. ಹಾಗಾಗಿ ಅಂಬರೀಷ್ ಅವರ ಪತ್ನಿಯನ್ನ ಕಣಕ್ಕಿಳಿಸಿದ್ರೆ ಅವರ ಆಗು ಹೋಗುಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಗೊತ್ತಿರೋರೇ ನೋಡ್ಕೋಬೇಕಾಗುತ್ತೆ. ಕಾಂಗ್ರೆಸ್ ನಾಯಕರಿಗಿಂತ ಚಲನಚಿತ್ರ ನಟರು ಪ್ರಚಾರಕ್ಕೆ ಬಂದ್ರೆ ಮತ್ತಷ್ಟು ಅವರ ಗೆಲುವಿಗೆ ಸಹಕಾರಿಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ದರ್ಶನ್ ಅವ್ರಿಗೆ ಈ ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾತುಕತೆ ಸದ್ಯಕ್ಕೆ ಮೂಲಗಳಿಂದ ಸಿಗ್ತಾ ಇದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನ ಮೈತ್ರಿ ಪಕ್ಷದಿಂದ ಬಿಟ್ಕೊಡಿ ಅಂತ ಕೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ. ಹೀಗಾಗಿ ದರ್ಶನ್ ಅವ್ರಿಗೆ ನೀವು ಚುನಾವಣೆಗೆ ಸಿದ್ಧರಾಗಿ ಅನ್ನೋ ಒಂದು ಸೂಚನೆಗಳನ್ನ ಸಿದ್ದರಾಮಯ್ಯನವರು ಕೊಟ್ಟಿರಬಹುದು ಅನ್ನೋ ಬಗ್ಗೆಯೂ ಸಹ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲೋಕಸಭಾ ಚುನಾವಣೆಗೆ ಮೂರೂ ಪಕ್ಷಗಳು ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾವೆ. ಇನ್ನ ಈ ಮಧ್ಯೆ ಲೋಕಸಮರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಗೆ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಕೊಡ್ತಿದ್ದಾರೆ. ಇಂದು ಸಹ ಕೊಪ್ಪಳ ಜಿಲ್ಲೆ ಕುಷ್ಟಗಿಗೆ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಬಿಜಕಲ್ ಮತ್ತು ತೊಪ್ಪಲಕಟ್ಟಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನ ಅನಾವರಣ ಮಾಡಲಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಲಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಇದೇ ಕ್ಷೇತ್ರದಿಂದ 1991ರಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಹೀಗಾಗಿ ಈ ಬಾರಿ ಮತ್ತೆ ಸ್ಪರ್ಧಿಸಲು ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಇಲ್ಲಿ ಸ್ಪರ್ಧಿಸಲಿಕ್ಕೆ ಕಾರಣ ಅವರು ಹೈಕಮಾಂಡ್ ತೀರ್ಮಾನದಂತೆ ಇಲ್ಲಿ ಕುರುಬ ಮತಗಳು ಹೆಚ್ಚಿರೋ ಕಾರಣಕ್ಕಾಗಿ ಮತ್ತು ಸ್ಪರ್ಧಿಸಿದ್ರು. ಆದರೆ ಕೆಲವು ಮತಗಳ ಅಂತರದಲ್ಲಿ ಸೋಲು ಅನುಭವಿಸಬೇಕಾಯಿತು. ಈಗಲೂ ಕೂಡ ಅವರಿಗೆ ಈ ಕ್ಷೇತ್ರದ ಮೇಲೆ ಒಂದು ಪ್ರೀತಿ ಇದೆ. ಹೀಗಾಗಿ ಇಲ್ಲಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅದೇ ಕಾರಣಕ್ಕೆ. ಶಿವಮೊಗ್ಗ ಬೆಂಗಳೂರು ಮಧ್ಯೆ ನೂತನ ಜನಶತಾಬ್ದಿ ರೈಲಿಗೆ ಚಾಲನೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೊಸ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸಿ ಚಾಲನೆಯನ್ನ ಕೊಟ್ಟರು. ಯಡಿಯೂರಪ್ಪ, ಐನೂರು ಮಂಜುನಾಥ್, ಸಂಸದ ರಾಘವೇಂದ್ರ, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಭದ್ರಾವತಿವರೆಗೆ ರೈಲಿನಲ್ಲಿ ಸಂಚಾರವನ್ನ ಕೂಡ ಮಾಡಿದರು. ಇದೇ ವೇಳೆ ಮಾತನಾಡಿದಂತ ಬಿಎಸ್ವೈ, ಕೇಂದ್ರ ಸರ್ಕಾರದ ಸಹಕಾರದಿಂದ ಜನಶತಾಬ್ದಿ ರೈಲು ಸಿಕ್ಕಿದೆ ಅಂತ ಹೇಳಿದರು. ಸಚಿವರಾಗಿ ಮಾಡಿದಂತ ಒಂದು ಸಹಕಾರ, ಇದರ ಪರಿಣಾಮ ಜನಶತಾಬ್ದಿ ಟ್ರೈನ್ ನಲ್ಲಿ ನಾವೀಗ ಪ್ರಯಾಣ ಮಾಡ್ತಾ ಇದ್ದೇವೆ. ಅಂದ್ರೆ ಬೆಳಗ್ಗೆ ಹೊರಟಂತ ನಮ್ಮ ವ್ಯಾಪಾರಸ್ಥರು, ಬೇರೆ ಮಧ್ಯಮ ವರ್ಗದ ಜನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯಾವುದೇ ರಿಸ್ಕ್ ಇಲ್ಲದೇನೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರುವಂತಹದ್ದು. ಇದು ಒಂದು ಅತ್ಯಂತ ಜನರ ಅಪೇಕ್ಷೆಯನ್ನು ಪೂರೈಸಿದಂತ ಒಂದು ಸಂಭ್ರಮದ ದಿವಸ. ಇದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಭದ್ರಾವತಿವರೆಗೆ ಹೋಗಿ ವಾಪಸ್ ಬರ್ತಾ ಇದ್ದೇವೆ. ಇಲ್ಲಿ ನಮ್ಮ ರೈಲ್ವೆ ಅಧಿಕಾರಿಗಳು ವಿಶೇಷ ಪರಿಶ್ರಮ ಹಾಕಿ ಇದಕ್ಕೆ ಮಂಜೂರಿಯನ್ನು ಕೊಡಿಸಿದ್ದಾರೆ. ಅದಕ್ಕಾಗಿ ರೈಲ್ವೆ ಅಧಿಕಾರಿಗಳಿಗೆ, ಪಿಯೂಷ್ ಗೋಯಲ್ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಸಂಸತ್ ಸದಸ್ಯ ರಾಘವೇಂದ್ರ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.